ಭಕ್ತ ಸಾಗರ. ಅಯ್ಯಪ್ಪ ಭಕ್ತರಿಗೆ ಸೋಂಕು ಕಾಟ, ಅಮೀಬಾ ಸೋಂಕಿನ ಭೀತಿ, ಅಯ್ಯಪ್ಪ ಸಂಕಷ್ಟ. ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಹೋಗ್ತಾ ಇದೆ. ಅಯ್ಯಪ್ಪ ಭಕ್ತರಿಗೆ ಕಾಡ್ತಾ ಇರುವಂತದ್ದು ಡೆಡ್ಲಿ ಸೋಂಕಿನ ಆತಂಕ. ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಭಕ್ತ ಸಾಗರ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಡೆಡ್ಲಿ ಸೋಂಕಿನ ಆತಂಕ ಕಾಡ್ತಾ ಇದೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಅಮೀಬಾ ಸೋಂಕು ಕಾಡುವಂತ ಭೀತಿ ಎದುರಾಗಿರುವಂತದ್ದು. ಕೇರಳದಲ್ಲಿ ಹೆಚ್ಚಾಗ್ತಾ ಇರುವಂತ ಅಮೀಬಾ ಸೋಂಕು, ಕೇರಳದಲ್ಲಿ ಜಾಸ್ತಿ ಆಗ್ತಾ ಇದೆ ಈ ಅಮೀಬಾ ಸೋಂಕು. ಸೋಮವಾರದಿಂದ ಶುರುವಾದಂತ ಮಂಡಲ ಪೂಜೆ, ದೇಗುಲಕ್ಕೆ ಆಗಮಿಸಿರುವಂತದ್ದು 2 ಲಕ್ಷಕ್ಕೂ ಅಧಿಕ ಭಕ್ತರು. ಸೋಮವಾರದಿಂದ ಶುರುವಾಗಿದೆ ಮಂಡಲ ಪೂಜೆ. ಸುಮಾರು 2 ಲಕ್ಷಕ್ಕೂ ಅಧಿಕ ಭಕ್ತರು ಗಾಲಡಿ ಹೋಗಿರುವಂತದ್ದು. ನಿಂತ ನೀರಿನಲ್ಲಿ ಇದೆಯಂತೆ ಅಮೀಬಾ ಸೋಂಕು. ಇದು ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ನಿಂತ ನೀರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಮೀಬಾ ಸೋಂಕು. ಪಂಬಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅಪಾಯದ ಆತಂಕ ಅಲ್ಲಿ ಎದುರಾಗ್ತಾ ಇದೆ. ಯಾಕಂದ್ರೆ ನಿಂತ ನೀರಾಗಿರುವಂತ ಹಿನ್ನೆಲೆಯಲ್ಲಿ ಶಬರಿಮಲೆಗೆ ಹೋಗುವಂತ ಭಕ್ತರಿಗೆ ಕಾಡ್ತಾ ಇರುವಂತದ್ದು ಜೀವ ಭಯ. ಸೊ ಹೀಗಾಗಿ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಹರಸಾಹಸ ಪಡ್ತಾ ಇರುವಂತದ್ದು ಕೇರಳದ ಸರ್ಕಾರ. ಅಮೀಬಾ ಸೋಂಕಿನ ಆತಂಕ ಕಾಡ್ತಾ ಇದೆ. ಸೊ ಹೀಗಾಗಿ ಅಲ್ಲಿನ ಭಕ್ತರಿಗೆ ಆ ರೀತಿಯಾದಂತಹ ಒಂದು ಸೋಂಕು ತಗಲಬಾರದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಡಲಾಗ್ತಾ ಇದೆ ಕೇರಳ ಸರ್ಕಾರದಿಂದ. ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಹೋಗಿದ್ದಾರೆ. ಇನ್ನು ಕೇರಳದ ಶಬರಿಮಲೆಯಲ್ಲಿ ನಿಂತ ನೀರಿನಿಂದ ಮಿದುಳು ಜ್ವರ ಕಾಣಿಸ್ತಾ ಇದೆ ಎಂಬ ಬಗ್ಗೆ ಹುಬ್ಬಳ್ಳಿಯ ಅಯ್ಯಪ್ಪ ಮಾಲಾಧಾರಿಗಳು ಮಾತನಾಡಿದ್ದಾರೆ. ನಿಂತ ನೀರಲ್ಲಿ ಸ್ನಾನ ಮಾಡಿದ್ರೆ ತೊಂದರೆ ಆಗಬಹುದು, ಭಯ ಇದ್ದಂಥವರು ನಳದ ನೀರಲ್ಲೂ ಕೂಡ ಸ್ನಾನ ಮಾಡಬಹುದು. ಕೇರಳ ಸರ್ಕಾರ ಹೊರಡಿಸಿರುವಂತ ಮಾರ್ಗಸೂಚಿ ಪಾಲಿಸ್ತೇವೆ ಅಂತ ಹೇಳಿದ್ದಾರೆ. ಎಲ್ಲ ಭಕ್ತರಲ್ಲಿ ವಿನಂತಿ ಏನಂದರೆ, ಶಬರಿಮಲೆಯಲ್ಲಿ ಪಂಪಾ ನದಿಯಲ್ಲಿ ಕಲುಷಿತ ನೀರು ಬರ್ತಾ ಇದೆ. ಅದರಿಂದ ಮೆದುಳು ಜ್ವರ ಇದೆ, ಹಂದಿಗಳಿದೆ ಅಲ್ಲಿ. ಅದರಿಂದ ಯಾರು ನಿಂತ ನೀರಿನಲ್ಲಿ ಸ್ನಾನ ಮಾಡಬಾರ್ದು. ಒಂದು ಹರಿಯುವ ನದಿಯಲ್ಲಿ ನೀರು ಸ್ನಾನ ಮಾಡಿರಿ. ಹಾಗೆ ಹೆದರಬೇಕಾಗಿಲ್ಲ. ನೀವು ತ್ರಿವೇಣಿ ಸಂಗಮದಿಂದ ಬಲಗಡೆ ಇದರಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಶುದ್ಧ ನೀರು ಬರ್ತದೆ. ಆ ಕಡೆ ತ್ರಿವೇಣಿ ಸಂಗಮದಲ್ಲಿ ಹೋಗುವಾಗ ಬಲಗಡೆಯಿಂದ, ಮುಂದುಗಡೆಯಿಂದ ಬರೋದು ಕಲ್ಲರ್ ತೋಡು, ಕುಂಭದಳ ತೋಡು 3 ಸೇರ್ತದೆ ಅಲ್ಲ. ಅದರಲ್ಲಿ ಕುಂಭದಳ ತೋಡಿನ ಕಲುಷಿತ ನೀರು ಬರ್ತದೆ. ಯಾಕಂದರೆ ಅದು ಸನ್ನಿಧಾನದಿಂದ ಬರೋದು. ಅದಕ್ಕೆ ಎಲ್ಲರೂ ಜಾಗೃತರಾಗಿ ಹೆದರಬೇಡಿ. ಅಯ್ಯಪ್ಪ ನಿಮ್ಮ ಹಿಂದೆ ಇದ್ದಾರೆ. ಆಗಲೇ ನಾನು 16ನೇ ತಾರೀಕಿಗೆ ದೇವಸ್ಥಾನ ಓಪನ್ ಆದ ದಿವಸ ಅಯ್ಯಪ್ಪ ಸ್ವಾಮಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಈಗೇನು ಬಂದಂಥ ಈ ಮಾಹಿತಿ ಪ್ರಕಾರ ಅದು ಕೇರಳದಲ್ಲಿ ಸರ್ಕಾರ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಇದರ ಬಗ್ಗೆ ಎಲ್ಲ ಹೇಳ್ತಾ ಇದೆ. ಬಟ್ ಭಕ್ತಾದಿಗಳಲ್ಲಿ ನನ್ನೊಂದೇನು ವಿನಂತಿ ಅಂತಂದರೆ, ದಯಮಾಡಿ ಭಕ್ತಾದಿಗಳು ಶುದ್ಧವಾದ ಹರಿಯುವ ಪಂಪಾ ನದಿಯಲ್ಲಿ ಸ್ನಾನ ಮಾಡೋಂಥ ಏನೂ ತೊಂದರೆ ಇಲ್ಲ. ಸಾಧ್ಯ ಆದಷ್ಟು ನೀವು ಮೂಗಿನಲ್ಲಿ ಯಾವುದೇ ಥರ ನೀರು ಹೋಗಲಾರ್ದಂಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನೀವು ಕ್ಲಿಪ್ಪಿಂಗ್ ಬಳಸ್ಬೋದು, ಅಥವಾ ಮೂಗನ್ನು ಮುಚ್ಚಿಕೊಂಡು ನೀವು ಸ್ನಾನ ಮಾಡಿ. ಮುಂದೆ ನಾನೊಂದು ವಿಷಯ ಏನಂತಂದರೆ, ಅಯ್ಯಪ್ಪ ಮಾಲಾಧಾರಿಗಳು ಸಾಧ್ಯ 48 ದಿವಸಗಳು ವ್ರತ ಮಾಡಿರೋದ್ರಿಂದ ಎಲ್ಲರಲ್ಲಿ ಒಳ್ಳೆಯ ಇಮ್ಯುನಿಟಿ ಪವರ್ ಇರುತ್ತೆ. ಸೊ ಯಾರಿಗೂ ಅಷ್ಟು ಇಮಿಡಿಯೇಟಾಗಿ ರೋಗ ಲಕ್ಷಣಗಳು ಕಂಡು ಬರೋಲ್ಲ. ಬಟ್ ಎಲ್ಲರಿಗೂ ಸರ್ ಯಾವುದೇ ಥರದ ಆ ಥರ ಭಯದ ವಾತಾವರಣ ಅಲ್ಲಿಲ್ಲ. ಏನು ಪ್ರತಿ ಸಾರನೂ ನಾವು ಶಬರಿಮಲೆ ಯಾತ್ರೆ ಕೈಗೊಂಡು ಒಂದು ಭಯದ ವಾತಾವರಣ ಅಲ್ಲಿ ಸೃಷ್ಟಿ ಆಗ್ತಿರ್ತದೆ. ಅದಕ್ಕೆ ಯಾರು ಆ ಥರ ತಲೆ ಕೆಡಿಸ್ಕೊಂಡು ಹೋಗುವಂತೇನಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ಹೋಗುವವರು ನಮ್ಮ ಜಾಗ್ರತೆಯಲ್ಲಿಂದ ಹೋದರೆ ಭಾಳ ಉತ್ತಮ. ಯಾಕಂದರೆ ಇಲ್ಲಿ ಮೊನ್ನೆ ಪೂಜ್ಯ ಗುರು ಆನಂದ ಗುರುಸ್ವಾಮಿರು ಸಹ ದಿನ ಅದನ್ನೇ ಎಚ್ಚರಿಕೆ ಮಾಡ್ತಿದ್ದಾರೆ. ಮತ್ತು ಪಂಪಾ ಅನ್ನೋದೊಂದು ಪವಿತ್ರ ನದಿ, ಅದು ಹರಿಯುವ ನದಿ. ಆ ನದಿಯಲ್ಲಿ ಯಾವುದೇ ಥರದ ಆ ಥರ ಕಲ್ಮಶಗಳು, ಆ ಥರ ಒಂದು ಕ್ರಿಮಿಕೀಟಗಳು ಒಂದು ಇರ್ತಾವಂತೇಳಿ ಏನು ಸುದ್ದಿ ಹಬ್ಸ್ತಾ ಇದ್ದಾರೆ, ಅದು ಸುಳ್ಳು. ಆ ಥರ ಏನು ಇರಲಿಕ್ಕಿಲ್ಲ. ಇನ್ನು ಮುಂದಿನೂ ಸಹ ಹೋಗೋರು ಆದಷ್ಟು ಮುಂಜಾಗ್ರತಾ ಕ್ರಮ ವಹಿಸಿ ಅಲ್ಲಿಂದ ಸ್ನಾನ ಮಾಡಬೇಕಾದ್ರೆ ಅಲ್ಲಿ ಏನು ಎಚ್ಚರಿಕೆ ಕೊಡ್ತಿದೆ ಗೌರ್ಮೆಂಟು ಅಥವಾ ಅಲ್ಲಿಯ ಸಿಬ್ಬಂದಿಗಳು ಏನು ಪೊಲೀಸ್ ಸಿಬ್ಬಂದಿ ಏನು ಗೈಡೆನ್ಸ್ ಕೊಡ್ತಿದೆ, ಆ ಗೈಡೆನ್ಸ್ ಫಾಲೋ ಮಾಡಿಕೊಂಡು ಹೋಗೋದು ಒಳ್ಳೆಯದಂತ ನನ್ನ ಅನಿಸಿಕೆ. ಇನ್ನು ಮೈಸೂರಿನಲ್ಲೂ ಕೂಡ ಅಯ್ಯಪ್ಪ ಭಕ್ತರು ಮಾತನಾಡಿದ್ದಾರೆ. ಅಮೀಬಾ ಕಾಯಿಲೆ ಬಗ್ಗೆ ನಮಗೆ ಗೊತ್ತು, ಮಾರ್ಗಸೂಚಿ ಬಿಡುಗಡೆ ನೋಡಿದ್ದೇವೆ, ಎಲ್ಲವನ್ನೂ ಕೂಡ ಪಾಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ಕೇರಳ ಸರ್ಕಾರನವೇ ಜನಸಂಖ್ಯೆ ಕಮ್ಮಿ ಬರಲಿ ಅಂದ್ಬಿಟ್ಟು ಅವರು ಏನೋ ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಅದನ್ನ ಇವರು ನಮ್ಮ ಸ್ವಾಮಿಗಳು ಏನಿದ್ದಾರೆ ಆದಷ್ಟು ಒಂಚೂರು ಲಿಮಿಟ್ ಆಗಿ ಹೋಗಿ ಒಂಚೂರು ಇದು ಮಾಡಬೇಕು ಅನ್ನೋದು ನಾವು ಒಂದು ಬೇಡಿಕೆ ಮಾಡ್ಕೊಳ್ತೀವಿ.
ಚಿಕ್ಕ ಮಕ್ಳು ಅವ್ರಿಗೆ ಜೋಪಾನವಾಗಿ ಕೇರ್ಫುಲ್ ಆಗಿ ಕರ್ಕೊ ಬರ್ಬೇಕು. ಏನಕ್ಕೆ ಜನಸಂಖ್ಯೆ ಜಾಸ್ತಿ ಇದ್ದಾರೆ. ಯಾವ ವರ್ಷ ನಾವು ಈ ತರ ನೋಡಿಲ್ಲ. ಒಂದು 5 ವರ್ಷಕ್ಕೊಂದ್ಸಲ ಆಗೋದಿದು. ಈ ವರ್ಷ ಹೆವಿ ಇದಾಗಿದೆ. ಆದ್ರಿಂದ ಏನು ಅಂದ್ರೆ ಕೇರ್ಫುಲ್ ಆಗಿ ಬರ್ಬೇಕಾಗಿ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆದಾರಗಳಿಗೆ ನಾವು ಕೇಳ್ಕೊತೀವಿ. ಸರಿ, ತುಂಬಾ ಸ್ವಾಮಿಗಳು ಶಬರಿಮಲೆ ಯಾತ್ರೆ ತುಂಬಾ ಜನ ನಮ್ಮ ಕರ್ನಾಟಕದಿಂದ ಹೋಗ್ತಾ ಇದ್ದಾರೆ. ಈ ಸರಿ ಏನಂದ್ರೆ ಈ ಕೇರಳದಿಂದ ಒಂದು ಕಾಯಿಲೆ ಅನ್ನೋದು ಸ್ಟಾರ್ಟ್ ಆಗಿದೆ. ಅದರಿಂದ ನಾವು ಏನ್ ಕೇಳ್ಕೊಳ್ಳೋದಂದ್ರೆ ಶಬರಿಮಲೆ ಯಾತ್ರೆ ಮಾಡೋರು ನಮ್ಮ ಕರ್ನಾಟಕದಿಂದ ಹೋಗೋ ಎಲ್ಲಾ ಸ್ವಾಮಿಗಳನ್ನು ಕೇಳ್ಕೊಳ್ಳೋದೇನಂದ್ರೆ ಆದಷ್ಟು ನೀವು ಸ್ನಾನ ಮಾಡ್ಬೇಕಾದ್ರೆ ದಯವಿಟ್ಟು ಮೂಗನ್ನ ಇಟ್ಕೊಂಡು ಸ್ನಾನ ಮಾಡಿ. ಮತ್ತೆ ನಿಂತಿರೋ ನೀರಲ್ಲಿ ದಯವಿಟ್ಟು ಸ್ನಾನ ಮಾಡಕ್ ಹೋಗ್ಬೇಡಿ. ಮತ್ತೆ ಆದಷ್ಟು ಆವಾಗ ಹ್ಯಾಂಡ್ ವಾಶ್ ಕೈಗಳನ್ನ ತೊಳ್ಕೊತಾ ಇರಿ. ಆದಷ್ಟು ಜನಗಳ ಸಂಪರ್ಕ ಸ್ವಲ್ಪ ದಯವಿಟ್ಟು ಸ್ವಾಮಿಗಳು ಇರೋ ಕಡೆ ಗುಂಪು ಎಲ್ಲ ಕಟ್ಕೋಬೇಡಿ. ಚಿಕ್ಕ ಮಕ್ಳೆಲ್ಲ ಇರ್ತಾರೆ, ಹುಷಾರಾಗಿ ಕರ್ಕೊಂಡು ನೋಡ್ಕೊಂಡೆ ಬರ್ಬೇಕಂತ ಕೇಳ್ಕೊತಾ ಇದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಪವನ್ ಕುಮಾರ್ ಅವರು ವೈರಾಣು ತಜ್ಞರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರಿ, ಅಮೀಬಾ ಸೋಂಕಿನ ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಹಾಗೆ ಆತಂಕವನ್ನ ಸೃಷ್ಟಿ ಮಾಡಿದ ಕೇರಳದಲ್ಲಿ. ಆಕ್ಚುಲಿ ಈ ಸೋಂಕು ಹೇಗೆ ಬರುತ್ತೆ? ಈ ಅಮೀಬಾ ಸೋಂಕು ಅಂದ್ರೆ ಏನು? ನೋಡಿ, ಪ್ರೈಮರಿ ಅಮೀಬಿಕ್ ಮೆನಿಂಗೋ ಎನ್ಕೆಫಲೈಟಿಸ್ ಅಂತ ಇದು ಯೂಶಲಿ ನೆಗ್ಲೇರಿಯಾ ಫೌಲೇರಿಯಾ ಅನ್ನೋ ಅಮೀಬಾ ಇಂದ ಯೂಶಲಿ ಸ್ಪ್ರೆಡ್ ಆಗುತ್ತೆ. ಸೊ ಇದಕ್ಕೆ ತುಂಬಾ ಏನು ಗಾಬರಿ ಬೀಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ತುಂಬಾ ರೇರ್ ಆಗಿ ಕಾಣಿಸ್ಕೊಳ್ಳುವಂತ ತುಂಬಾ ಕಾಯಿಲೆ ಇದು. ಯಾಕಂದ್ರೆ ನಾವು ಕಾಮನ್ ಆಗಿ ಇದನ್ನ ನೋಡೋದಿಲ್ಲ, ತುಂಬಾ ರೇರ್ ಆಗಿರುತ್ತೆ. ಯೂಶಲಿ ಇದು ಸ್ಟಾಗ್ನೆಟ್ ವಾಟರ್ ಅಲ್ಲಿ ಇರುತ್ತೆ, ಅಂದ್ರೆ ನಿಂತ ನೀರಿನಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಯಾವುದೇ ಸ್ವಿಮ್ಮಿಂಗ್ ಪೂಲ್ಗಳಿರ್ಬೋದು, ಪಾಂಡ್ಗಳಿರ್ಬೋದು, ಕೆರೆಗಳಿರ್ಬೋದು, ಅಥವಾ ನದಿಗಳಲ್ಲಿ ಎಲ್ಲಿ ನೀರು ನಿಂತಿರುತ್ತೆ, ಸೊ ಅಂತಹ ಕಡೆ ಇದು ಕಾಣಿಸ್ಕೊಳ್ಳುತ್ತೆ. ಈ ಕಾಯಿಲೆ ಏನಂದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಯಾವಾಗ ಈ ನೀರು ನಮ್ಮ ಮೂಗಿನಲ್ಲಿ ಹೋಗುತ್ತೆ, ಸೊ ಆಗ ಮೂಗಿಂದ ನಮಗೆ ಬ್ರೈನ್ಗೆ ಎಫೆಕ್ಟ್ ಆಗಿ ಆಗ ಇದು ಕಾಯಿಲೆ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೌದೌದು, ಮೂಗಿಂದ ಹೋದ್ರೆ ಮಾತ್ರ. ಇದು ಒಬ್ಬರಿಂದ ಒಬ್ಬರನ್ನ ಟಚ್ ಮಾಡಿದ್ರೆ ಅಥವಾ ಈ ಅಮೀಬಿಕ್ ಮೆನಿಂಗೋ ಎನ್ಕೆಫಲೈಟಿಸ್ ಅಂತ ಏನಂತ ಹೇಳ್ತೀವಿ, ಇದು ಬ್ರೈನ್ ಫೀವರ್ ಒಂಥರ, ಇದು ಒಂದು ತರನಾದ ಬ್ರೈನ್ ಫೀವರ್ ಇದು. ಸೊ ಒಬ್ಬರನ್ನೊಬ್ಬರನ್ನ ಮುಟ್ಕೊಳ್ಳೋದ್ರಿಂದ ಅಥವಾ ಅವ್ರ ಜೊತೆ ಊಟ ಮಾಡೋದ್ರಿಂದ ಆಗ್ಲಿ, ಅಥವಾ ಈಗ ಅವರು ಸೀನೋದ್ರಿಂದ, ಸೊ ಇವೆಲ್ಲ ನಾವು ಅದು ನಮ್ಮ ಮೇಲೆ ಬಿದ್ರೆ ಅವೆಲ್ಲ ಬರೋದಿಲ್ಲ. ಬರೀ ಇದರಲ್ಲಿ ಅಮೀಬಿಕ್ ಏನು ಈ ನೆಗ್ಲೇರಿಯಾ ಫೌಲೇರಿ ಅನ್ನೋ ಒಂದು ಅಮೀಬಾ ಇರುತ್ತೆ, ಇದು ನಮ್ಮ ಮೂಗಲ್ಲಿ ಎಂಟ್ರಿ ಆದ್ರೆ ಸೊ ಅದು ಮೂಗ್ನಲ್ಲಿ ಸೇರ್ಕೊಂಡು ಅದು ನಮ್ಮ ಬ್ರೈನ್ಗೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದರ ಲಕ್ಷಣ ಎಲ್ಲ ಹೇಗಿರುತ್ತೆ ಸರ್? ಸೊ ಯೂಶಲಿ ಏನಂತಂದ್ರೆ ಇದು ಒಂದು ಸಲ ನಮ್ಮ ಮೂಗಲ್ಲಿ ಎಂಟರ್ ಆದ್ರೆ ನಮ್ಮ ಬ್ರೈನ್ಗೆ ಎಫೆಕ್ಟ್ ಆಗೋದಕ್ಕೆ ಒಂದು 5 ರಿಂದ 7 ದಿವಸಗಳ ಕಾಲ ಬೇಕಾಗುತ್ತೆ. ಸೊ ಈ 5 ರಿಂದ 7 ದಿವಸದಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರೆ ಸ್ವಲ್ಪ ಜ್ವರ ಬರ್ತಕ್ಕಂಥದ್ದು, ಅದು ಆಮೇಲೆ ತುಂಬಾ ಜಾಸ್ತಿಯಾಗಿ ತುಂಬಾ ಹೈ ಡಿಗ್ರಿ ಫೀವರ್ ಆಗುತ್ತೆ. ಅದ್ರ ಜೊತೆಗೆ ಚಳಿ ಬರ್ತಕ್ಕಂಥದ್ದು, ತುಂಬಾ ತಲೆನೋವು, ವಾಂತಿ, ಈ ತಲೆ ಹೇಗಂದ್ರೆ ತುಂಬಾ ಸಿಡ್ದೋಗುವಂತ ತಲೆನೋವು, ಅಷ್ಟು ಸಿವಿಯರ್ ಆಗಿರುತ್ತೆ ಹೆಡೇಕ್. ಇದರ ಜೊತೆಗೆ ಕನ್ಫ್ಯೂಷನ್ ಆಗೋದು, ಇರಿಟೇಟ್ ಆಗೋದು ಅಥವಾ ಇರಿಟೇಬಲ್ ಆಗೋದು, ಕಣ್ಣೆಲ್ಲ ಮಂಜಾಗೋದು, ಹಾಗೆ ಪ್ರಜ್ಞೆ ತಪ್ಪುವಂಥದ್ದು, ಹಾಗೆ ಫಿಟ್ಸ್ ಬರೋದು, ತುಂಬಾ ಜಾಸ್ತಿ ಆದಾಗ ಕೋಮಾ ಹೋಗೋದು, ಹಾಗೆ ಡೆತ್ ಆಗೋದು ಆಗುತ್ತೆ. ಯಾಕಂದ್ರೆ ಇದು ಇನ್ಫೆಕ್ಟ್ ಆಗೋದು ರೇರ್ ಇರ್ಬೋದು, ಆದ್ರೆ ಒನ್ಸ್ ಇನ್ಫೆಕ್ಟ್ ಆದ್ರೆ ತುಂಬಾ ಸೀರಿಯಸ್ ಆಗುವಂತ ಚಾನ್ಸಸ್ ಇರುತ್ತೆ. ಈಗ ಇತ್ತೀಚೆಗೆ ಏನಂದ್ರೆ ಇದು ಯಾಕೆ ಇಷ್ಟೊಂದು ಇದ್ರಲ್ಲಿದೆ ಅಂತಂದ್ರೆ ಕೇರಳದಲ್ಲಿ ಈಗಾಗಲೇ ಆ ಒಂದು 69 ಕೇಸಸ್ ರಿಪೋರ್ಟ್ ಆಗಿದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಟೆನ್ಷನ್, ಅದರಲ್ಲಿ 19 ಡೆತ್ ಗಳು ಕೂಡ ರಿಪೋರ್ಟ್ ಆಗಿವೆ. ಇದು ಬೇರೆ ಪ್ರಪಂಚದಲ್ಲಿ ಬೇರೆ ಕಡೆನೂ ಅಷ್ಟೇ. ಈಗ ಸುಮಾರು ಕಡೆ ಈ ಎಲ್ಲಿ ನಿಂತ ನೀರುಗಳಿರ್ತವೆ ಅಲ್ಲಲ್ಲಿ ಸ್ಪೊರಾಡಿಕ್ ಆಗಿ ಕಾಣಿಸ್ಕೊಳ್ಳುತ್ತೆ, ಬಟ್ ಕಾಣಿಸ್ಕೊಂಡಾಗ ತುಂಬಾ ಸೀರಿಯಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಸೀಸನ್ ಅಲ್ಲಿ ಏನಂದ್ರೆ ಎಲ್ಲ ಶಬರಿಮಲ ಇವೆಲ್ಲ ಇದಿರೋದ್ರಿಂದ ಸಾಕಷ್ಟು ಜನ ಈಗ ನಮ್ಮ ರಾಜ್ಯದಿಂದನೂ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಕೇರಳದಲ್ಲೂ ಅಷ್ಟೇ ತುಂಬಾ ಜನ ಶಬರಿಮಲದಲ್ಲೆಲ್ಲ ಸೇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಲ್ಲಿ ಈ ನದಿನಲ್ಲಿ ಎಲ್ಲಿ ಮುಳುಗ್ತಾರಲ್ಲ, ಸೊ ಅಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇನ್ ಕೇಸ್ ಏನಾದ್ರು ನಿಂತ ನೀರಿರೋ ಕಡೆ ಎಲ್ಲೂ ಕೂಡ ನೀರಲ್ಲಿ ಮುಳುಗಡೆ ಮಾಡಬಾರ್ದು. ಇದು ಎಲ್ಲಾ ಪಿಲ್ಗ್ರಿಮ್ಸ್ಗೂ ಕೂಡ ಒಂದು ಎಚ್ಚರಿಕೆ ಗಂಟೆ. ಎಲ್ಲಿ ನೀರ್ ಹರಿತಾ ಇರುತ್ತೆ, ಹರಿಯೋ ನೀರಲ್ಲಿ ಯೂಶಲಿ ಇದು ನೆಗ್ಲೇರಿಯಾ ಫೌಲೇರಿ ಇರೋದಿಲ್ಲ. ಸೊ ಹಾಗಾಗಿ ಹರಿಯೋ ನೀರಿನಲ್ಲಿ ಮುಳುಗಿದ್ರೆ ತೊಂದರೆ ಇಲ್ಲ. ಮುಳುಗ್ಬೇಕಾದ್ರೆ ಮೂಗನ್ನ ಗಟ್ಟಿಯಾಗಿ ಹಿಡ್ಕೊಂಡು ಒಳಗಡೆ ನೀರು ಹೋಗದೆ ಇರೋ ಹಾಗೆ ಪ್ರಿಕಾಷನ್ಸ್ ತೆಗೆದುಕೊಂಡು ನೀರಲ್ಲಿ ಮುಳುಗಬೇಕಾಗತ್ತೆ. ಸರ್, ಇದೇನು ಫಸ್ಟ್ ಟೈಮ್ ಫೈಂಡ್ ಔಟ್ ಆಗಿರುವಂತದ್ದು? ಈ ಮುಂಚೆಯಿಂದಲೂ ಕೂಡ ಇದೆ, ಬಟ್ ಇವಾಗ ಜಾಸ್ತಿ ವರದಿ ಆಗ್ತಿರೋದು ಅಂತನಾ? ಇಲ್ಲ, ಇದು ಮುಂಚೆಯಿಂದನೂ ಎಲ್ಲಾ ಕಡೆನೂ ಇರುತ್ತೆ. ಈಗ ನೋಡಿ, ನಮ್ಗೆ ಈಗ ಬೆಂಗಳೂರಲ್ಲಾಗ್ಲಿ, ಮೈಸೂರಲ್ಲಾಗ್ಲಿ, ಗುಲ್ಬರ್ಗ ಎಲ್ಲಿ ಬೇಕಾದ್ರೂ ಕಾಣಿಸ್ಕೋಬಹುದು. ಈಗ ಯೂಸ್ ಮಾಡದೇ ಇರತಕ್ಕಂತ ಸ್ವಿಮ್ಮಿಂಗ್ ಪೂಲ್ಗಳು, ಸೊ ಎಲ್ಲಿ
ಕ್ಲೋರಿನ್ ಸರಿಯಾಗಿ ಹಾಕಿರಲ್ಲ, ಅಂದ್ರೆ ಅಂಡರ್ ಕ್ಲೋರಿನೇಟೆಡ್ ಅಂತ ಅಂತೀವಿ. ಈಗ 0.5 mg ಗಿಂತ ಕಮ್ಮಿ ಕ್ಲೋರಿನ್ ಲೆವೆಲ್ಸ್ ಇದ್ರೆ ನೀರಿನಲ್ಲಿ, ಸೊ ಅಲ್ಲಿ ಈ ಅಮೀಬಾ ಬೆಳೆಯುವಂತ ಚಾನ್ಸಸ್ ಇರುತ್ತೆ. ಸೊ ಸ್ಟಾಗ್ನೆಟ್ ವಾಟರ್ ಅಲ್ಲಿ, ಈಗ ಪಾಂಡ್ಗಳು, ಈಗ ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಈ ಕೆರೆಗಳು ಇಲ್ಲೆಲ್ಲ ಎಲ್ಲಿ ತುಂಬಾ ನಿಂತ ನೀರು ಇರುತ್ತೆ, ಅಲ್ಲೆಲ್ಲ ಎಲ್ಲಿ ಬೇಕಾದ್ರೂ ಕೂಡ ಈ ನೆಗ್ಲೇರಿಯಾ ಫೋಲಿಯರಿ ಬೆಳೆಯುವಂತ ಚಾನ್ಸಸ್ ಇರುತ್ತೆ. ಬಟ್ ತುಂಬಾ ರೇರ್ ಆಗಿ ಬೆಳೆಯುತ್ತೆ, ಅಷ್ಟು ಈಸಿಯಾಗಿ ಕಾಮನ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಎಲ್ಲಿ ಯಾವ ದೇಶದಲ್ಲಿ ಬೇಕಾದ್ರೂ ಕಾಣಿಸ್ಕೋಬಹುದು, ಬಟ್ ಹಿಂಗೆ ಒಂದು ತುಂಬಾ ಜನಕ್ಕೆ ಸ್ಪ್ರೆಡ್ ಆಗಿ ಹೋಗುವಂತದ್ದು ತುಂಬಾ ರೇರ್ ಆಗಿ ನಾವು ನೋಡಿದೀವಿ. ತುಂಬಾ ರೇರ್ ಆಗಿ ಎಲ್ಲೋ ಒಂದೋ ಎರಡೋ ಕೇಸಸ್ ಇರುತ್ತೆ, ಯಾರಿಗೋ ಇನ್ಫೆಕ್ಟ್ ಆಗುತ್ತೆ, ಅದು ಸ್ವಲ್ಪ ಟ್ರೀಟ್ಮೆಂಟ್ ಆದ್ಮೇಲೆ ಕೆಲವರು ರಿಕವರಿ ಆಗ್ತಾರೆ, ಕೆಲವರು ಡೆತ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ನೋಡಿರ್ಬೋದು ಮಾರ್ಟಾಲಿಟಿ ರೇಟ್ ಮೋರ್ ದೆನ್ 50% ಇದೆ. ಯಾಕಂದ್ರೆ ಇನ್ಫೆಕ್ಷನ್ ಆದ್ರೆ ತುಂಬಾ ಸೀರಿಯಸ್ ಆಗುತ್ತೆ. ಸೊ ಬ್ರೈನ್ ಫೀವರ್ ತರ ಆಗಿ ಅವ್ರಿಗೆ ಫಿಟ್ಸ್ ಬಂದು ಕೋಮಾಗ ಹೋಗಿ ಡೆತ್ ಆಗುವಂತ ಚಾನ್ಸಸ್. ಟ್ರೀಟ್ಮೆಂಟ್ ಅನ್ನುವಂಥದ್ದಿಲ್ವಾ ಸರ್ ಇದಕ್ಕೆ? ಟ್ರೀಟ್ಮೆಂಟ್ ಇದೆ. ಯೂಶಲಿ ಏನಾಗುತ್ತೆ, ಇದು ಅಡ್ಮಿಟ್ ಆದಾಗ ಆಂಟಿ ವೈರಲ್ಸ್ ಕೊಡ್ಬೇಕಾಗತ್ತೆ. ಅಮೀಬಿಕ್ ಇದಿರೋದ್ರಿಂದ ನಾವು ಕೆಲವೊಂದು ಟ್ರೀಟ್ಮೆಂಟ್ಗಳು ಐಸಿಯುನಲ್ಲಿ ಅಡ್ಮಿಟ್ ಮಾಡ್ಬೇಕಾಗತ್ತೆ. ಕೆಲವು ಸಲ ಈ ತುಂಬಾ ಫಿಟ್ಸ್ ಬಂದಾಗ ನಾವು ಫಿಟ್ಸ್ ಗೆ ಬರದೇ ಇರೋ ಹಾಗೆ ಮೆಡಿಸಿನ್ಸ್ ಕೊಡ್ಬೇಕಾಗತ್ತೆ, ಫೀವರ್ ಗೆ ಮೆಡಿಸಿನ್ಸ್ ಕೊಡ್ಬೇಕಾಗತ್ತೆ. ಸೊ ಇವನ್ನೆಲ್ಲ ನಾವು ಐಸಿಯುನಲ್ಲಿ ಅಡ್ಮಿಟ್ ಮಾಡಿ, ಅದಕ್ಕೆ ಈಗ ಖರ್ಚುಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಮೋರ್ ದೆನ್ 50% ಮಾರ್ಟಾಲಿಟಿ ಇರೋದ್ರಿಂದ ನಾವು ಫುಲ್ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಡೆತ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತನಾಡಿ ಅದು ಹೇಗಾಗುತ್ತೆ